ಶ್ರೀ ಗುಡ್ಡಮುನೇಶ್ವರ ಸ್ವಾಮಿ ದೇವಸ್ಥಾನ 4M ಮಾಲ್ ಹತ್ತಿರ, ಬೆಂಗಳೂರು ಹಾಲಿನ ಕೇಂದ್ರ ಎದುರು. ಇಲ್ಲಿ ನೆಲೆಸಿರುವ ಶ್ರೀ ಮುನೇಶ್ವರ ಸ್ವಾಮಿ ಪುರಾತನವಾದ ದೇವಸ್ಥಾನ. ಹಾಗೆಯೇ ಸಹ ಪಕ್ಕದಲ್ಲಿ ಶ್ರೀರಾಮ ಮಂದಿರ ದೇವಸ್ಥಾನ ಸಹವೂ ಇದೆ. ಇಲ್ಲಿ ಭಕ್ತಿಯಿಂದ ನಂಬಿ ಬಂದು ಭಗವಂತ ಶ್ರೀ ಮುನೇಶ್ವರನಿಗೆ 2 ಕಡ್ಡಿ ಬೆಳಗಿ ಪರಮಾತ್ಮನನ್ನ ಮನಪೂರ್ತಿಯಿಂದ ಬೇಡಿದರೆ ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ಪರಿಹಾರ ಆಗುವುದು. ನಂಬಿ ಕರೆದರೆ ಓ ಎನ್ನುವನು ಭಗವಂತನು. ಇಲ್ಲಿ ಬಂದು ಭಗವಂತನ ದರ್ಶನ ಪಡೆದು ಹಾಗೆ ಸಹ 5 ನಿಮಿಷ ನಿರಾಳವಾಗಿ ಕುಳಿತುಕೊಂಡು ಭಗವಂತನನ್ನು ಬೇಡಿದರೆ ನಿಮ್ಮ ಮನದಾಳದ ಮನಭಾರವು ತೂಕ ಕಮ್ಮಿ ಆಗುವುದು. ಹಾಗೆಯೇ ಸಹ ಇಲ್ಲಿ ಬಂದು ಭಗವಂತನಿಗೆ ಹರಕೆ ಸಲ್ಲಿಸುವವರು ಭಕ್ತಾದಿಗಳು ಹೆಚ್ಚಿನ ಜನಸಂಖ್ಯೆ ಇದ್ದಾರೆ. ಇಲ್ಲಿ ಯಾರು ಬೇಕಾದರೂ ಬಂದು ಭಗವಂತನಿಗೆ ಮರಿ ಕೋಳಿ ಕುಯ್ದು ಅಡುಗೆ ಮಾಡುವ ಸೌಕರ್ಯ ವ್ಯವಸ್ಥೆಗಳು ಸಹ ಇದೆ. ಏನೇ ಕಷ್ಟ ದುಡ್ಡು ಕಾಸಿಂದ ಆಗಲಿ ಮನೆ ನೆಮ್ಮದಿ ಇದ್ದರೆ ಯಪ್ಪ ಒಂದ್ಸತಿ ಬಂದು ಹೋಗೋದು ಅಷ್ಟೇ. ದಿನಕ್ಕೊಂದ್ಸತಿ ನೆನೆಸ್ಕೊತೀವಿ ಏನೇ ಆದ್ರೂ ಇದು ಮಾಡ್ತಾರೆ ಅಂತ. ಸೊ ಅದು ತಕ್ಕನಾಗ ಅಯ್ಯಪ್ಪ ಹೆಂಗೆ ನೆನೆಸ್ಕೊಂಡಿದ್ವೋ. ಇದು ಹಣ ಸ್ಥಳ ಎಲ್ಲಿ ಬರುತ್ತೆ ಎಕ್ಸಾಕ್ಟ್? ಇದು ಬಂದು ನಿಮಗೆ ಕೋರಮಂಗಲ ನಿಯರ್ ಹಾಲಿನ ಡೈರಿ ಅಂತ ಬರುತ್ತೆ. ನಿಮಗೆ ಬೆಂಗಳೂರು ಹಾಲ್ ಡೈರಿ ಹತ್ರ ಕ್ರೈಸ್ಟ್ ಕಾಲೇಜ್ ಪಕ್ಕದಲ್ಲೇ ಇದೆ ಗುಡ್ಡಮುನೇಶ್ವರ ಅಂತ. ನಿಮ್ಗೆ ಹಸನ್ಚಾರ್ ಆಪೋಸಿಟಲ್ಲೇ ಇರೋದು ಈ ದೇವಸ್ಥಾನ. ಇಂಥ ಮುಂಚೆನೂ ಈ ದೇವಸ್ಥಾನ ಇದೆ. ಸೊ ಅವಾಗಿಂದ ನಮ್ಮ ಮನೆ ದೇವರಿದು. ಸೊ ನಾವು ಬರ್ತಾ ಇದ್ದೀವಿ. ತಂದೆ ತಾಯಿ ಎಲ್ಲರೂ ಇಲ್ಲೇ ನಮ್ಮ ತಂದೆಯವ್ರ ಮನೆ ದೇವರಿದು. ನಾವು ಇರೋದಣ್ಣ ನಾವು ಬಂದು ಉತ್ತರಳ್ಳಿಯಲ್ಲಿ
ಹಾಯ್, ಇಲ್ಲಿ ಬಂದ್ಬಿಟ್ಟು ಗುಂಡು ಮುನೇಶ್ವರ ಟೆಂಪಲ್ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ನಿಯರ್ ಬೈ ಡೈರಿ ಸರ್ಕಲ್ ಇದೆ. ಇದ್ರ ಪಕ್ಕನೇ ಕ್ರೈಸ್ಟ್ ಕಾಲೇಜ್ ಇದೆ. ಇಲ್ಲಿ ಮುನೇಶ್ವರ ಟೆಂಪಲ್ ಸ್ಪೆಷಾಲಿಟಿ ಏನು ಅಂದರೆ ಇಲ್ಲಿ ಯಾವುದೇ ಥರ ಪೂಜಾರಿ ಇಲ್ಲ. ಸೊ ನಾವೇ ಇಲ್ಲಿ ಬಂದು ನಾವೇ ಪೂಜಾರಿ ಆಗ್ತೀವಿ, ನಾವೇ ಏನೇನು ಯಾವ ಥರ ಬೇಕೋ ನಮ್ಗೆ ಇಷ್ಟ ಬಂದಂಗೆ ನಾವು ಮಾಡ್ಕೊಬೋದು. ತುಂಬ ಚೆನ್ನಾಗಿತ್ತು. ಪ್ಲಸ್ ಇನ್ನೊಂದು ಬಂದ್ಬಿಟ್ಟು ಇದು ನಮ್ಮ ಮನೆ ದೇವರು. ಸೊ ಈ ಮನೆ ದೇವರು ನಾವು ಎಷ್ಟೋ ಪುರಾತನ ವರ್ಷದಿಂದ ನಾವು ಇಲ್ಲಿ ಬರ್ತಾ ಇದ್ದೀವಿ. ನಮ್ಮ ತಾತ, ನಮ್ಮ ಮುತ್ತಾತ ಅವರೆಲ್ಲ ಇಲ್ಲಿ ಬಂದು ಹೋಗ್ತಾಯಿದ್ರು. ಸೊ ತುಂಬ ಚೆನ್ನಾಗಿ ಅನ್ನಿಸ್ತು. ಥ್ಯಾಂಕ್ ಯು. ದಯಮಾಡಿ ಎಲ್ಲರೂ ಸಹ ಬನ್ನಿ, ಭಗವಂತನ ದರ್ಶನ ಪಡೆದು ಶ್ರೀ ಮುನೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ. ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಸಹ ನಮ್ಮ ಚಾನಲ್ ವೀಕ್ಷಣೆ ಮಾಡುತ್ತಿರುವ ಎಲ್ಲ ವೀಕ್ಷಕರಲ್ಲಿ ವಿನಂತಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಧನ್ಯವಾದಗಳು.